ಬೆಂಗಳೂರಿನ ಮೆಜೆಸ್ಟಿಕ್ ಬಳಿ ಯುವಕನೋರ್ವ ಹುಚ್ಚಾಟ ಮೆರೆದಿದ್ದಾನೆ. ಮಾಜಿ ಸಿಎಂ ಆರ್ ಗುಂಡೂರಾವ್ ರವರ ಪ್ರತಿಮೆಯ ಧ್ವಂಸಕ್ಕೆ ಯತ್ನಿಸಿದ್ದಾನೆ. ಪಿಕಾಸಿಯನ್ನ ಬಳಸಿ ಪ್ರತಿಮೆಯನ್ನ ಒಡೆಯೋದಕ್ಕೆ ಆ ವ್ಯಕ್ತಿ ಮುಂದಾಗಿದ್ದಾನೆ. ಬಳ್ಳಾರಿ ಮೂಲದ ವೀರಭದ್ರ ಎನ್ನುವಂತಹ ವ್ಯಕ್ತಿಯಿಂದ ಈ ಕೃತ್ಯ ಆಗಿದೆ. ಇನ್ನು ಈ ವೀರಭದ್ರ ಮಾನಸಿಕ ಅಸ್ವಸ್ಥ ಅಂತ ತಿಳಿದು ಬಂದಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಕಾಟನ್ಪೇಟೆ ಪೊಲೀಸರು ಹಲ್ಲೆಗೆ ಯತ್ನಿಸಿದಂತಹ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕರ್ನಾಟಕದ 8ನೇ ಮುಖ್ಯಮಂತ್ರಿಯಾಗಿದ್ದಂತಹ ಆರ್ ಗುಂಡೂರಾವ್, ರಾಮ ಗುಂಡೂರಾವ್ ರವರ ಪ್ರತಿಮೆ ಇದೆ ಮೆಜೆಸ್ಟಿಕ್ನಲ್ಲಿ. ಆ ಮೆಜೆಸ್ಟಿಕ್ನಲ್ಲಿದ್ದಂತಹ ಪ್ರತಿಮೆಯನ್ನ ಧ್ವಂಸ ಮಾಡೋದಕ್ಕೆ ಅಂತ ಯುವಕನೋರ್ವ ಯತ್ನಿಸಿದ್ದಾನೆ. ಪಿಕಾಸಿಯನ್ನ ಬಳಸಿ ಪ್ರತಿಮೆಯನ್ನ ಹೊಡೆಯೋದಕ್ಕೆ ಅಂತ ಮುಂದಾಗಿದ್ದ. ಇನ್ನು ಆ ವ್ಯಕ್ತಿಯನ್ನ ಬಳ್ಳಾರಿ ಮೂಲದ ವೀರಭದ್ರ ಅಂತ ಗುರುತಿಸಲಾಗಿದೆ. ಆತ ಮಾನಸಿಕ ಅಸ್ವಸ್ಥ ಅನ್ನೋದು ಕೂಡ ತಿಳಿದು ಬಂದಿದೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಆತ ಆ ಪ್ರತಿಮೆಯನ್ನ ಧ್ವಂಸ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ದಾನೆ, ಸ್ಥಳೀಯರ ಮೇಲೆ ಕೂಡ ಹಲ್ಲೆಯನ್ನ ಮಾಡಿದ್ದಾನೆ. ಆತ ಮಾನಸಿಕ ಅಸ್ವಸ್ಥ ಅಂತ ತಿಳಿದು ಬಂದಿದೆ. ಯಾವಾಗ ಆಗಿರೋದು ಘಟನೆ ಶಿವಕುಮಾರ್ ಇದು? ಪ್ರತೀಕ್ಷಾ, ನನ್ನ ಬೆಳಿಗ್ಗೆ 11:30 ಸುಮಾರಿಗೆ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿರುವಂತಹ ಮಾಜಿ ಮುಖ್ಯಮಂತ್ರಿಗಳಾದಂತಹ ಗುಂಡೂರಾವ್ ಅವರ ಪ್ರತಿಮೆಗೆ ಸಂಬಂಧಪಟ್ಟಂತೆ ಓರ್ವ ವ್ಯಕ್ತಿ, ಬಳ್ಳಾರಿ ಮೂಲದ ವೀರಭದ್ರ ಎನ್ನುವಂತ ವ್ಯಕ್ತಿ ಏನ್ ಮಾಡ್ತಾನೆ, ನೇರವಾಗಿ ಹೋಗಿ ಪ್ರತಿಮೆಯನ್ನ ಹೇರಿ ತನ್ನ ಬಳಿ ಇದ್ದಂತ ಪಿಕಾಸಿಯಿಂದ ಪ್ರತಿಮೆಯನ್ನ ಧ್ವಂಸಗೊಳಿಸಲಿಕ್ಕೆ ಪ್ರಯತ್ನವನ್ನ ಪಡ್ತಾನೆ. ಕೂಡಲೇ ಆತನನ್ನ ತಡೆಯುವಂತ ಪ್ರಯತ್ನವನ್ನ ಅಲ್ಲಿದ್ದಂತ ಸ್ಥಳೀಯರು ಮಾಡುವಂತದ್ದು, ಜೊತೆಗೆ ಕೂಡಲೇ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆಯನ್ನ ಮಾಡ್ತಾರೆ. ಕರೆಯನ್ನ ಮಾಡಿ ವಿಚಾರವನ್ನ ತಿಳಿಸುವಂತದ್ದು. ಹತ್ತಿರದಲ್ಲೇ ಗಸ್ತಿನಲ್ಲಿದ್ದಂತ ಕಾಟನ್ಪೇಟೆ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ಬಂದು ಆತನನ್ನ ಕೆಳಗಿಳಿಸುವಂತ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಆತನ ಕೈಯಲ್ಲಿದ್ದಂತ ಮಾರಕಾಸ್ತ್ರದಿಂದ ಹಲ್ಲೆಗೆ ಮುಂದಾಗ್ತಾರೆ. ಈ ವೇಳೆ ಆತನನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಕಾಟನ್ಪೇಟೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಪ್ರಾಥಮಿಕವಾಗಿ ಪೊಲೀಸರು ವಿಚಾರಣೆ ಕೈಗೊಂಡಂತಹ ಸಂದರ್ಭದಲ್ಲಿ ಆರೋಪಿ ಬಳ್ಳಾರಿ ಮೂಲದ ವೀರಭದ್ರ ಎಂಬ ವ್ಯಕ್ತಿ ಏನಿದ್ದಾನೆ, ಈತ ಮಾನಸಿಕ ಸಮಸ್ಯೆ ಕಾಯಿಲೆಯಿಂದ ಬಳಲುತ್ತಿದ್ದಾನೆ ಅನ್ನೋದು ಸದ್ಯಕ್ಕೆ ಗೊತ್ತಾಗಿರುವಂತದ್ದು. ಪ್ರತೀಕ್ಷಾ.